ಸರ್ ಮಾತೇ ಒಳ್ಳಲ್ಲ ಸರ್ ನನಗೆ ಪ್ರಾಬ್ಲಮ್ ಆತರ ಸರ್. ಆಮೇಲೆ ಎಲ್ಲ ಈ ಅದೇ ಬಡಿತೆ ಹೆಚ್ಚಿಗೆ ಆಗುತ್ತೆ ಸರ್, ಮಾತು ಸ್ಟಾಪ್ ಆಗುತ್ತೆ ಸರ್. ನನಗೆ ಸ್ಟಾಪ್ ಆಗ್ಬಿಟ್ಟು ಮಾತಾಡಕ್ಕೆ 2 ಮಾತು ಉಚ್ಚಾರ ಆಗಲ್ಲ ಸರ್, ನನಗೆ ಆತರ ಪ್ರಾಬ್ಲಮ್ ಆಗ್ತದೆ ಸರ್. ಎದೆಯಲ್ಲಿ ಬಡಿತೆ ಹೆಚ್ಚಿಗೆ ಆಗುತ್ತೆ ಸರ್. ಆಮೇಲೆ ಕೈಕಾಲೆಲ್ಲ ಶೇಕ್ ಆಗ್ಬಿಡುತ್ತೆ ಸರ್, ಒಂಥರ ಶೇಕ್ ಆಗ್ತಾ ನಿಂತ್ಕೊಂಡ್ಬಿಡುತ್ತೆ ಸರ್. ಮಾತೇ ಒಳ್ಳಲ್ಲ. ಯಾವ್ದಾದ್ರು ಊರಿಗೆ ಹೋಗ್ಬಂದ್ ಸರ್ ಬಸ್ ಅಲ್ಲಿ ಟಿಕೆಟ್ ಕೊಡಕ್ ಆಗಲ್ಲ ಸರ್. ಇಂಥ ಊರಿಗೆ ಟಿಕೆಟ್ ಕೊಡಿ ಅಂದ್ರೆ ಸರ್, ಈಗ ಮೈಲಾರ ಅಂದ್ರೆ ಮೈಲಾರ ಅಂತೀನಿ ಸರ್. ಈಗ ಹಡಗ್ಲಿ ಕೊಡಿ ಅಂದ್ರೆ ಹಡಗ್ಲಿ ಏನಕ್ಕಾಗುತ್ತೆ ಸರ್. ಆ ಪ್ರಾಬ್ಲಮ್ ಬಂದಿದೆ ಸರ್. ನಮ್ಮ ಕಷ್ಟ, ನಮ್ಮ ಪ್ರೀತಿ, ನಮಗೆ ಬೇಕಾದ್ರೂ ಕೂಡ ಮಾತಾಡಕ್ ಪೇಷನ್ಸ್ ಇರಲ್ಲ ಸರ್, ಮಾತಾಡಕ್ಕೆ ಒಳ್ಳಲ್ಲ. ಫೋನ್ ಹಚ್ಚಿದ್ರೆ ಯಾಕೆ ಹಚ್ತಾರೋ ಏನೋ, ಅವ್ರ ಕೂಡ ನಾನು ಯಾಕೆ ಮಾತಾಡ್ಬೇಕು, ನನ್ನ ಮಾತು ಸ್ಟಾಪ್ ಆಗುತ್ತಲ್ಲ, ಮಾತಾಡಕ್ ಆಗಲ್ಲ ಅಂತ ಪ್ರಾಬ್ಲಮ್ ಇದೆ ಸರ್ ನನ್ಗೆ. ಈ ಮಾತು ಹೊರಡೋದು ಕಣ್ಣಲ್ಲ, ಕಿವಿಯಲ್ಲ, ಹೊಟ್ಟೆನಲ್ಲ, ಕಾಲಲ್ಲ. ಮಾತು ಸೃಷ್ಟಿಯಾಗೋದು ಹೊಟ್ಟೆಯಿಂದನ, ಕಣ್ಣಿಂದನ, ಕಿವಿಯಿಂದನ, ಕಾಲಿಂದನ? ಕಿವಿಯಿಂದ ಸರ್, ಇದು ಕಾಯಿಂದ ಸರ್, ಬಾಯಿ ಅಲ್ಲಾಡಿಸಬೇಕು ಅಂದ್ರೆ ಆಜ್ಞೆ ಕೊಡೋರು ಯಾರು? ಮೆದುಳು ಸರ್, ಮೆದುಳು. ಮನಸ್ಸು. ಮನಸ್ಸಿಂದನೇ ತಲೆ ಕೂದಲಿಂದ ಪಾದದ ಉಗುರು ತನಕ ಎಲ್ಲ ಕೆಲಸಗಳು ನಡೆಯುತ್ತೆ. ಭಾಷೆ ಬಾಯಲ್ಲಿದೆಯಾ? ಅಕ್ಷರಗಳು ಬಾಯಲ್ಲಿದೆಯಾ? ಮನಸ್ಸಲ್ಲಿ. ಮೆದುಳು ಒಳಗಡೆ ಕೆಲಸ ಮಾಡುವ ಮನಸ್ಸಲ್ಲಿ ಪ್ರತಿಯೊಂದು ಶೇಖರಣೆ ಆಗಿದೆ. ಮನಸ್ಸೇ ಮೂಲ. ಆದರೆ ಮನಸ್ಸಿಗೆ ಬಿಟ್ಟದ್ದು ಇನ್ನೊಂದಿದೆ. ಕೆಲವರಿಗೆ ಒಂದು ಕೈ ಬಿಗಿ ಎತ್ತಕ್ಕಾಗಲ್ಲ, ಕೆಲವರಿಗೆ ಬೊಕ್ಕಕ್ಕಾಗಲ್ಲ, ಕೆಲವರು ಒಂದು ಕಡೆ ಕಾಲನ್ನು ಎಳ್ಕೊಂಡು ನಡೀತಾರೆ. ಯಾವ ರೋಗವೂ ಇಲ್ಲ. ನರಗಳು ಟೈಟ್ ಆಗುತ್ತೆ, ಮಾಂಸಖಂಡಗಳು ಟೈಟ್ ಆಗುತ್ತೆ, ಮೂಳೆಗಳು ಬಿಗಿಯಾಗುತ್ತೆ. ದೈಹಿಕವಾಗಿ ಯಾವುದೋ ಕಾರಣದಿಂದ ಈ ಬಿಗುತ, ಅದೇ ಬಿಗುತವೇ ತೊದಲಿನ ಮೂಲ. ನೀವು ಹೇಳಿದ್ರಿ ತೊದಲು ಬೇಕಾದರೆ ಕೈಯೆಲ್ಲ ಅಲ್ಲಾಡತ್ತೆ, ಟೈಟ್ ಆಗುತ್ತೆ. ಯಾರು ಹೇಳಿದ್ರು ಕೈಯಲ್ಲಾಡಿಸಿ ಟೈಟ್ ಮಾಡಿ ಅಂತ? ಫಿಸಿಕಲ್ ಆಗಿ ತೊಂದರೆಗಳಿಗೆ ಒಳಪಡ್ತೀರಾ ನೀವು, ಅದು ಅಭ್ಯಾಸ ಆಗೋಗುತ್ತೆ. ಸಿಗರೆಟ್ ಸೇದೋದು ಹೇಗೆ ಒಂದು ಅಭ್ಯಾಸ, ಗಾಂಜಾ ಹೊಡೆಯೋದು ಹೇಗೆ ಒಂದು ಅಭ್ಯಾಸ, ಕಾಫಿ ಕುಡಿಯೋದು ಹೇಗೆ ಒಂದು ಅಭ್ಯಾಸ, ಶೇಂದಿ ಕುಡಿಯೋದು ಹೇಗೆ ಒಂದು ಅಭ್ಯಾಸ, ತೊದಲುವಿಕೆ ಅಭ್ಯಾಸ. ಅಭ್ಯಾಸವನ್ನು ಬಿಡುಗಡೆ ಮಾಡಲು ಸಾಧ್ಯವೇ? ಸಾಧ್ಯ. ರೀಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗಿ ಸೇರಿಕೊಂಡ್ರೆ ಕುಡಿಯೋದನ್ನು, ಸಿಗರೆಟ್ ಸೇದೋದನ್ನು, ಇಸ್ಪೀಟ್ ಆಡೋದನ್ನು, ಹೆಂಗಸರ ಹತ್ರ ಹೋಗೋದನ್ನು ಬಿಡ್ಬೋದು. ಈ ತೊದಲುವಿಕೆ ಹೇಗೆ? ಇದಕ್ಕೆ ಯಾವ ರೀಹ್ಯಾಬಿಲಿಟೇಷನ್ ಸೆಂಟರ್ ಇಲ್ವಲ್ಲ. ನೋಡಿ, ನಾನಿದ್ದೀನಿ, ನಿಮ್ಮ ಮುಂದೆ ಕೂತಿದ್ದೀನಿ. ಹೇಳಿಕೊಟ್ಟಿದ್ದನ್ನು 48 ದಿವಸ ಅಭ್ಯಾಸ ಮಾಡಬೇಕು. ಮಾತು ಹುಟ್ಟೋ ಜಾಗ ಮನಸ್ಸು. ಮನಸ್ಸಿಂದ ಹಿಡಿದು ಮನಸ್ಸು ಸೂಚನೆಗಳನ್ನು ಗಂಟಲಿಗೆ ಕಳಿಸುತ್ತೆ. ಧ್ವನಿಪೆಟ್ಟಿಗೆ, ಅದಕ್ಕೆ ತಕ್ಕಂತೆ ಧ್ವನಿಪೆಟ್ಟಿಗೆ ದೊಡ್ಡದು ಅಗಲ ಚಿಕ್ಕದು ಆಗುತ್ತೆ. ದೊಡ್ಡದು ಚಿಕ್ಕದು ಅಗಲ ಆಗೋದಕ್ಕೆ ಕಾರಣ ಗಾಳಿ. ಆ ಗಾಳಿ ನಿಮ್ಮ ಗಂಟಲು ಮೂಲಕ, ಬಾಯಿಯಿಂದ, ನಾಲಿಗೆಯಿಂದ, ತುಟಿಯಿಂದ ಶಬ್ದವಾಗಿ ಹೊರಗಡೆ ಬರುತ್ತೆ. ಈಗ ನಾನು ಹೇಳಿದ ಇಷ್ಟು ದೇಹದ ಪಾರ್ಟ್ಗಳಲ್ಲಿ ಏನಾದರೂ ಏರುಪೇರಿದ್ದರೆ ತೊದಲು ಬರುತ್ತೆ. ಕೆಲವರಿಗೆ ನಾಲಿಗೆ ದಪ್ಪ, ನಾಲಿಗೆ ತುಂಡ, ಮುಟ್ಸಕ್ಕಾಗಲ್ಲ. ಇಲ್ಲಿ ಕೂಡ ಬರಲ್ಲ ನಾಲಿಗೆ.
ನಾಲಿಗೆ ತುಂಡ ನಾಲಿಗೆ ಇದ್ರೆ ತೊದಲು, ದಪ್ಪ ನಾಲಿಗೆ ಇದ್ರೆ ತೊದಲು. ಅಲ್ಲಿ ಅಂಟ್ಕೊಂಡಿದೆ ನಾಲಿಗೆ, ಕೊನೆಯಲ್ಲಿ ಅಂಟ್ಕೋಬೇಕು, ಮುಂದೆ ಏನಾರು ಅಂಟ್ಕೊಂಡ್ಬಿಟ್ರೆ ತೊದಲು. ಇದೆಲ್ಲ ತೊಂದರೆಗಳು ತೊದಲಿಗೆ. ಹೊರಗಡೆ ನೀವು ಸ್ಪೀಚ್ ಥೆರಪಿ ಹೇಳ್ಕೊಡ್ತಾರೆ, ಶಬ್ದಗಳು ಹೇಗೆ ಉಚ್ಚರಿಸಬೇಕು ಅಂತ, ಅದು ಒಂದು ಮಾಡಿದ್ರೆ ಸಾಕು.